ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿಲ್ಲಿ ಮದುವೆ ಚೌಟ್ರಿಗೆ 2 ಗಂಟೆ ಆಗಿತ್ತು ಊಟದ ಟೈಮು. ನೋಡಿ, ನಮ್ಮ ಅತ್ತೆ ಮಗ ಊಟ ಮಾಡ್ತಾ ಇದ್ದಾನೆ. ಇಲ್ಲಿ ಅನ್ನ, ರಸಮು, ಹಪ್ಪಳ, ಉಪ್ಪಿನಕಾಯಿ. ಈಗ ತಾನೇ ಬಂದಿರೋದ್ರಿಂದ ಗಂಡನ್ನ ಇನ್ನೂ ನಾವು ಚೌಟ್ರಿ ಒಳಗೆ ಕರ್ಕೊಂಡು ಹೋಗಿಲ್ಲ. ನೋಡಿ, ಇಲ್ಲಿ ಪೂಜೆ ಮಾಡಿಸಿ, ಇದು ದೇವಸ್ಥಾನ, ಅಂಬಾಭವಾನಿ ದೇವಸ್ಥಾನ ಅಂತ ಬರುತ್ತೆ ಇಲ್ಲಿ. ಆ ದೇವಸ್ಥಾನದ ಮುಂದೆ ಪೂಜೆ ಮಾಡಿಸಿ ಇಲ್ಲಿ ಕೋಸಂಬರಿ ಮತ್ತು ಪಾನಕ ಹಂಚ್ತೀವಿ. ಪೂಜೆ ಎಲ್ಲ ಆದಮೇಲೆ ಈ ಥರ ಕೋಸಂಬರಿ ಪಾನಕ ತಿಂದು ಮತ್ತು ಹುಡುಗಗೆ ಒಳಗೆ ಕರ್ಕೊಂಡು ಹೋಗ್ಬೇಕಲ್ವ, ಇನ್ನು ಚೌಟ್ರಿ ಒಳಗೆ. ನೋಡಿ, ಅವ್ರ ಅಪ್ಪ ಅಮ್ಮ ಬರ್ತಾರೆ, ಪೂಜೆ ಮಾಡಿ ಕಾಳು ತೊಳೆದು. ಸೋದರತ್ತೆ, ಇಲ್ಲಿ ನಮ್ಮ ಅತ್ತೆ ಇದ್ದಾರೆ, ಸೋದರತ್ತೆ ಇಬ್ಬರು ಅತ್ತೆದಿರಿದ್ದಾರೆ, ದೊಡ್ಡ ಅತ್ತೆ ಚಿಕ್ಕ ಅತ್ತೆ ಇಬ್ಬರು ಇಲ್ಲೇ ಇದ್ದಾರೆ. ಅವ್ರು ಬಂದು ಕಳಶ ಇಡ್ತಾರೆ. ಕಳಶ ಹಿಡ್ದಿರೋದು ಇವರು ನಮ್ಮ ಚಿಕ್ಕತ್ತೆ, ಪಕ್ಕದಲ್ಲಿರೋದು ದೊಡ್ಡತ್ತೆ. ಇಬ್ಬರು ಅತ್ತೆದಿರು ಇಲ್ಲೇ ಇದ್ದರು. ಮತ್ತು ಹುಡುಗನ ಚೌಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಶಾಸ್ತ್ರಗಳೆಲ್ಲ ನೋಡಿ. ಇಲ್ಲಿ ಚೌಟ್ರಿ ಒಳಗೆ ಬಂದಮೇಲೆ ಇಲ್ಲಿ ಶಾಸ್ತ್ರಗಳು ಹೇಗಿದೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ನಾನು ಯಾವಾಗಲೇ ವೀಡಿಯೋ ಮಾಡಬೇಕಂದ್ರೆ ನನಗೆ ಸಿಗೋದು ಒಂದು ಸಪೋರ್ಟ್ ವೀಡಿಯೋ ಅಂದರೆ ವೀಡಿಯೋ ಮಾಡೋಕ್ಕೆ ಸಪೋರ್ಟಾಗಿ ಸಿಗೋದು ಅಂದರೆ ಇವರೇ. ಯಾರು ಅಂತ ತೋರಿಸ್ತೀನಿ ರೀ. ಮತ್ತು ತೋರಿಸ್ತೀನಿ ಬಿಡು. ಬಿಡು ಪಾಪ, ಖುಷಿಯಾಗಿರುತ್ತೆ. ನೋಡಿ, ಚೌಟ್ರಿಗೆ ಬಂದಮೇಲೆ ಈ ರೂಮು ಅಂದರೆ ನಾವು ರೆಡಿ ಆಗೋದಕ್ಕೆ ನಮಗೆ ಸಿಕ್ಕಿದ ರೂಮ್ ಇದು. ಇದೇ ರೂಮ್ಗೆ ಅದೇ ಹೇಳಿದ್ವಿ, 9 ಇಯರ್ಸ್ ಆಗೋ, ಒಂದು 9 ವರ್ಷದ ಹಿಂದೆಗಡೆ ಬಂದಿದ್ವಿ. ಇದೇ ನಮ್ಮ ತಮ್ಮ ಇದ್ದಾರಲ್ಲ, ಅವ್ರ ಅಣ್ಣನ ಮದುವೆ ಇದೇ ಚೌಟ್ರಿಲೇ ಆಗಿದ್ದು. ಈ ಚೌಟ್ರಿಗೆ ಇದೇ ರೂಮೇ ಸಿಕ್ಕಿತ್ತು. ನೋಡಿ, ಚೌಟ್ರಿಗೆ ಅಲ್ಲಿ ರೆಡಿ ಆಗೋಕ್ಕೆ ಇನ್ನೇನೆಲ್ಲ ರಿಸೆಪ್ಷನ್ಗೆ ರೆಡಿ ಆಗಬೇಕಾಗಿತ್ತು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನೇನಿದ್ರು ನಾವು ರೆಡಿ ಆಗಬೇಕು. ಎಲ್ಲ ಒಬ್ಬೊಬ್ಬರೇ ಬರ್ತಾಯಿದ್ರು. ಅಂದರೆ ಇಷ್ಟೇ ಜನ, ನಮ್ಮ ಫ್ಯಾಮಿಲಿ ಎಷ್ಟಿದೆಯೋ ಅತ್ತೆದಿರು, ನಮ್ಮ ಅಣ್ಣನ ಹೆಂಡತಿ, ನಮ್ಮ ಅಕ್ಕ, ನಮ್ಮ ಫ್ಯಾಮಿಲಿ, ನಮ್ಮ ಚಿಕ್ಕಪ್ಪ, ಇದು ಫುಲ್ಲು ನಮಗೊಂದು ರೂಮ್ ಕೊಟ್ಟಿದ್ರು. ಇವಾಗ ನಾವು ರೆಡಿಯಾಗಿ ಈ ಥರ ರೆಡಿಯಾಗಿ ರಿಸೆಪ್ಷನ್ಗೆ ನಿಂತಿದ್ದೀವಿ. ನಮ್ಮ ಅಕ್ಕ, ನಾನು, ನಮ್ಮ ಅಣ್ಣನ ಹೆಂಡತಿ, ಅತ್ತೆ ಮಗಳು ಈ ಥರ ರೆಡಿಯಾಗಿ ಬಂದಿದ್ವಿ.